ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫುಲ್ ಮೂನ್ ರಿಚುವಲ್ಲು 4ನೇ ತಾರೀಕು ಫುಲ್ ಮೂನ್ ಡೇ ಇದೆ. ಅವತ್ತಿನ ದಿನ ಹುಣ್ಣಿಮೆ. ಅದಕ್ಕೆ ಸ್ಟ್ರಾಬೆರಿ ಫುಲ್ ಮೂನ್ ಅಂತ ಕೂಡ ಹೇಳ್ತಾರೆ. ವೆಸ್ಟರ್ನ್ ಕಂಟ್ರೀಸಲ್ಲಿ ಇವಾಗ ಸ್ಟ್ರಾಬೆರಿ ಸೀಸನ್ನು. ಸೊ ಸ್ಟ್ರಾಬೆರಿನ ಹಾರ್ವೆಸ್ಟ್ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಅದಕ್ಕೆ ಸ್ಟ್ರಾಬೆರಿ ಫುಲ್ ಮೂನ್ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ ಫುಲ್ ಮೂನ್ ಇರೋಕ್ಕೆ 2 ದಿನ ಮೊದಲು, ಆಮೇಲೆ 2 ದಿನ ಆದಮೇಲೆ, ಸೊ ಒಟ್ಟು 5 ದಿನ ಫುಲ್ ಮೂನಿಂದು ತುಂಬ ಎನರ್ಜಿ ಇರುತ್ತೆ. ನಿಮಗೆ ಫುಲ್ ಮೂನ್ ಕಾಣಿಸ್ದೇ ಹೋಗಲಿ, ಫುಲ್ ಮೂನಿಂದು ಎನರ್ಜಿ ಅಂತೂ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಈ 5 ದಿನದಲ್ಲಿ ಆ ಫುಲ್ ಮೂನಿಂದ ಎನರ್ಜಿನ ಯೂಟಿಲೈಸ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಿಗ್ತಾ ಇದೆ ನಮಗೆ, ಸೊ ಯಾಕೆ ಯೂಟಿಲೈಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಸೊ ಏನು ಮಾಡ್ಬೋದು ಅಂತಂದರೆ, ಇವತ್ತಿನ ದಿನ ನೀವು 5 ದಿನ ನೀವು ಈ ರಿಚುವಲ್ಸ್ನ ಮಾಡ್ಬೋದು. ಒಂದು ರಿಚುವಲ್ ಬೇಕಾದರೂ ಮಾಡ್ಬೋದು, ಇಲ್ಲ ಹೇಳೋ 2-3 ರಿಚುವಲ್ ಕೂಡ ಮಾಡ್ಬೋದು. ಎಲ್ಲ ರಿಚುವಲ್ಸು ಮಾಡ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ರಿಚುವಲ್ಸ್ನ ಮಾಡಿ. ಈ ಫುಲ್ ಮೂನ್ ಡೇಗೆ ಮಾತ್ರ ಅಂತಲ್ಲ, ಯಾವ ಫುಲ್ ಮೂನ್ ಡೇ ಇರುವಾಗಲೂ ಕೂಡ ಇದನ್ನು ನೀವು ಯೂಟಿಲೈಸ್ ಮಾಡ್ಕೋಬೋದು. ಓಕೆನಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು, ಗ್ರ್ಯಾಟಿಟ್ಯೂಡ್ ವಾಕ್ ಮಾಡಿ. ಆಯಿತಾ? ನಿಮಗೆ ಸಾಧ್ಯ ಆಯಿತು ಅಂತಂದರೆ ಫುಲ್ ಮೂನಿಂದು ಇರೋ ದಿನ, ಅದು ಹಿಂದಿಂದ 2 ದಿನ ಮತ್ತು ಫುಲ್ ಮೂನಿಂದು ನೆಕ್ಸ್ಟ್ 2 ದಿನ ಗ್ರ್ಯಾಟಿಟ್ಯೂಡ್ ವಾಕ್ ಮಾಡಿ. ಸುಮ್ಮನೆ ವಾಕ್ ಮಾಡಿ. ಆಮೇಲಿಂದ ಈವ್ನಿಂಗಲ್ಲಿ, ಆಮೇಲೆ ಮನಸ್ಸಲ್ಲಿ ನಿಮಗೆ ಏನೇನೆಲ್ಲ ಇದೆ ನಿಮ್ಮ ಹತ್ರ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ. ಈಸಿಯೆಸ್ಟ್ ಇದು. ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಕಾಲಿರೋದಕ್ಕೆ, ಥ್ಯಾಂಕ್ ಯು ಕೈ ಇರೋದಕ್ಕೆ, ಥ್ಯಾಂಕ್ ಯು ಕಣ್ಣಿರೋದಕ್ಕೆ, ಥ್ಯಾಂಕ್ ಯು ಕಿವಿ ಇರೋದಕ್ಕೆ. ಸೊ ಹೀಗೆ, ಯಾಕಂದರೆ ತುಂಬ ಜನ ಹೇಳ್ತಾರೆ ನನಗೆ ಏನೂ ಇಲ್ಲ ಥ್ಯಾಂಕ್ ಯು ಹೇಳೋದಕ್ಕೆ ಅಂತ. ಸೊ ನಿಮ್ಮ ಬಾಡಿ ಪಾರ್ಟ್ಸಿಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳೋಕ್ಕೆ ಶುರು ಮಾಡಿ. ಅಲ್ಲೇ ನಿಮಗೊಂದು 20-30 ಸಿಕ್ಬಿಡುತ್ತೆ ಹೇಗೂ. ಆಮೇಲಿಂದ ನಿಮ್ಮ ಮನೆ ಇದೆ ಅಂತಂದರೆ ಥ್ಯಾಂಕ್ ಯು ಮನೆ ಇರೋದಕ್ಕೆ, ಥ್ಯಾಂಕ್ ಯು ಬಟ್ಟೆ ಇರೋದಕ್ಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಇರೋದಕ್ಕೆ, ಥ್ಯಾಂಕ್ ಯು ನೀರಿರೋದಕ್ಕೆ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ. ಒಂದು 15 ನಿಮಿಷ ವಾಕ್ ಮಾಡಿ. ಸೊ ಇದನ್ನು ಬರೀ ಫುಲ್ ಮೂನ್ ಟೈಮಲ್ಲೇ ಮಾಡಬೇಕು ಅಂತಿಲ್ಲ, ಎವ್ರಿ ಡೇ ಮಾಡಿದ್ರೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅದರಿಂದ. ಫೋನ್ ಇಟ್ಕೊಂಡೆಲ್ಲ ಹೋಗಬೇಡಿ. ಫೋನ್ ಇಟ್ಕೊಂಡಿದ್ರು ಕೂಡ ಅದನ್ನು ನೋಡೋಕ್ಕೆಲ್ಲ ಹೋಗಬೇಡಿ. ಸೈಲೆಂಟ್ ಮೋಡಲ್ಲಿ ಇಟ್ಬಿಡಿ, ಇಲ್ಲಾಂದರೆ ಫ್ಲೈಟ್ ಮೋಡಲ್ಲಿ ಇಟ್ಬಿಡಿ. ಅವಾಗ ಯಾರ್ದು ಕಾಲ್ ಬರೋಲ್ಲ, ಏನೂ ಇಲ್ಲ. ಒಂದು 10 ಮಿನಿಟ್ಸು ನಿಮಗೆ ಅಂತ ಸ್ಪೆಂಡ್ ಮಾಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟು ನಮಗೆ ಅಂತ ನಾವು ಒಂದು 10 ನಿಮಿಷ ಆದರೂ ಸ್ಪೆಂಡ್ ಮಾಡೋದು. ಓಕೆನಾ? ಸೊ ಅದೊಂದು ರಿಚುವಲ್ ಆಯಿತು. ಆಮೇಲೆ ಇನ್ನೊಂದು, ಫುಲ್ ಮೂನ್ ಟೈಮ್ನಲ್ಲಿ ನಾವು ವಾಟರ್ ಟೆಕ್ನಿಕ್ ಮಾಡ್ಬೋದು. ತುಂಬ ಈಸಿ ಇದು ವಾಟರ್ ಟೆಕ್ನಿಕ್. ನಾನು ಹೇಳೋ ಎಲ್ಲ ಟೆಕ್ನಿಕ್ಸು ತುಂಬ ಈಸಿಯಾಗಿದೆ. ಆಯಿತಾ? ಸೊ ವಾಟರ್ ಟೆಕ್ನಿಕ್ ಮಾಡೋದು ಹೇಗೆ? ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ. ಆಮೇಲಿಂದ ನಿಮಗೆ ಆಚೆ ಕಡೆ ಟೆರೆಸ್ ಮೇಲೆ ಹೋಗೋಕ್ಕಾಗತ್ತಾದರೆ ಆಯಿತು, ಬಾಲ್ಕನಿನಲ್ಲೇ ಹೋಗೋಕ್ಕಾದರೆ ಆಯಿತು, ಇಲ್ಲಾಂದರೆ ಮನೆ ಒಳಗಡೆ ಕೂತ್ಕೊಂಡು ಕೂಡ, ನಿಮಗೆ ಕಿಟಕಿ ಏನಾದ್ರು ಇದೆ ಅಂತಂದರೆ ಅದರ ಹತ್ರ ಕೂತ್ಕೊಂಡು ಕೂಡ ನೀವು ಇದನ್ನು ಮಾಡ್ಬೋದು. ಫುಲ್ ಮೂನ್ ಟೈಮಲ್ಲಿ ಗ್ಲಾಸಲ್ಲಿ ನೀರು ತೊಗೊಳ್ಳಿ. ಆಯಿತಾ? ನೀರು ತೊಗೊಂಡು ಆಮೇಲಿಂದ ಫುಲ್ ಮೂನನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಥ್ಯಾಂಕ್ ಯು ಮೂನ್, ನಿಮ್ಮ ಎನರ್ಜಿ ಕೊಡ್ತಾ ಇರೋದಕ್ಕೆ ಅಂತ ಹೇಳಿ. ಆಮೇಲಿಂದ ನಿಮ್ಮ ಇಂಟೆನ್ಷನ್ ಹೇಳಿ, ಏನು ಬೇಕಾಗಿದೆ ನಿಮಗೆ ಆ ನೀರಲ್ಲಿ ಅಂತ. ಸೊ ಇವಾಗ ವಾಟರಲ್ಲಿ ನಮಗೆ 70% ನಮ್ಮ ಬಾಡಿನಲ್ಲಿರೋದು ನೀರು ಅಲ್ವಾ? ಸೊ ಆದ್ದರಿಂದ ಮೆಮೊರಿ ಪವರ್ ಇರುತ್ತೆ ವಾಟರ್ಗೆ. ಅದಕ್ಕೇ ಅದು ತುಂಬ ಎಫೆಕ್ಟಿವು. ವಾಟರ್ ಟೆಕ್ನಿಕ್ ಮಾತ್ರ ಸೂಪರ್ ಎಫೆಕ್ಟಿವು, ಸೂಪರ್ ಈಸಿ. ಎಲ್ಲರ ಮನೆಯಲ್ಲೂ ನೀರಿರುತ್ತೆ, ಎಲ್ಲರ ಮನೆಯಲ್ಲೂ ಒಂದು ಗ್ಲಾಸ್ ಇದ್ದೇ ಇರುತ್ತೆ. ಪ್ಲಾಸ್ಟಿಕ್ ಲೋಟ ಮಾತ್ರ ಯೂಸ್ ಮಾಡಬೇಡಿ. ಗ್ಲಾಸ್ ಇತ್ತು ಅಂತಂದರೆ ಮಾಡಿ, ಇಲ್ಲಾಂದರೆ ಸ್ಟೀಲ್ ಅದು ಕೂಡ ಆಗುತ್ತೆ. ಆಮೇಲೆ ನೀರು ಇಟ್ಕೊಂಡು ಫುಲ್ ಮೂನ್ ಕೆಳಗಡೆ ನಿಂತ್ಕೊಂಡು ಆಮೇಲಿಂದ ಇಂಟೆನ್ಷನ್ ಸೆಟ್ ಮಾಡಿ. ಆಯಿತಾ? ಫುಲ್ ಮೂನ್ಗೆ ಥ್ಯಾಂಕ್ ಯು ಫುಲ್ ಮೂನ್, ನೀವು ಎನರ್ಜಿ ಕೊಡ್ತಾ ಇರೋದಕ್ಕೆ ಅಂತ ಹೇಳಿ. ಆಮೇಲೆ ಅದರಲ್ಲೆಲ್ಲ ಗುಡ್ ಕ್ವಾಲಿಟೀಸ್ ಹೇಳಿ. ಆಯಿತಾ? ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಹ್ಯಾಪಿಯಾಗಿದ್ದೀನಿ, ನಾನು ಹೆಲ್ದಿಯಾಗಿದ್ದೀನಿ. ತುಂಬ ಇಂಪಾರ್ಟೆಂಟು ಹ್ಯಾಪಿಯಾಗಿದ್ದೀನಿ, ಹೆಲ್ದಿಯಾಗಿದ್ದೀನಿ ಅಂತ ಹೇಳೋದು. ಓಕೆನಾ? ಆಮೇಲೆ ನಿಮ್ಗೆ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಹೇಳಿ ನೀರಿಗೆ. ಆಯಿತಾ? ಹೇಳಿಬಿಟ್ಟು ಆಮೇಲಿಂದ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಅಲ್ಲೇ ಇಟ್ಬಿಡಿ. ಇಡೀ ರಾತ್ರಿ ಮುಚ್ಚಿ ಇಡೋಕ್ಕಾಗತ್ತಾದರೆ ಒಳ್ಳೆಯದು. ಆಗಲಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಇಡ್ಬೋದು. ಇಟ್ಬಿಟ್ಟು
ಆಮೇಲಿಂದ ಆ ನೀರನ್ನು ಕುಡಿಬೋದು. ನಿಮ್ಮ ಮನೆಯವರಿಗೆಲ್ಲ ಮಾಡ್ತಾಯಿದ್ದೀರಾ ಅಂತಂದರೆ ಅದೂ ಒಳ್ಳೆಯದು, ಮಾಡ್ಬೋದು. ಆವಾಗ ಎಲ್ಲ ಕ್ವಾಲಿಟೀಸ್ ಏನೇನು ಬೇಕಾಗಿದೆ, ನಾವು ಎಲ್ಲರೂ ಹಾರ್ಮೋನಿಯಿಂದ ಇದ್ದೀವಿ, ಎಲ್ಲರೂ ತುಂಬ ಸಂತೋಷವಾಗಿದ್ದೀವಿ, ಆ ಥರ ಎಲ್ಲ ಹೇಳಿ. ನಿಮ್ಮ ಮನೆಯಲ್ಲಿರೋರಿಗೆಲ್ಲ ಏನೇನು ಕ್ವಾಲಿಟೀಸ್ ಬೇಕಾಗಿದೆ ಅಂತ ನಿಮಗನ್ಸುತ್ತೆ ಒಳ್ಳೊಳ್ಳೆದನ್ನು ಮಾತ್ರ ಹೇಳಿ, ನೆಗೆಟಿವ್ ಏನೂ ಹೇಳಬೇಡಿ, ಆಯಿತಾ? ಎಲ್ಲ ಪಾಸಿಟಿವ್ ಆಗಿರಬೇಕು. ಸೊ ಅದನ್ನು ಹೇಳಿ, ಓಕೆನಾ? ಅದೊಂದು ಈಸಿ ಟೆಕ್ನಿಕ್ಕು, ಎಲ್ಲ ಈಸಿ ಟೆಕ್ನಿಕ್ಸು. ಆಮೇಲಿಂದ ನೀವು ಸ್ಕ್ರಿಪ್ಟಿಂಗ್ ಮಾಡ್ಬೋದು. ಇವತ್ತಿನ ದಿನ ಸೂಪರಾಗಿ ವರ್ಕ್ ಆಗುತ್ತೆ. ಸ್ಕ್ರಿಪ್ಟಿಂಗ್ ಮಾಡಿ, ನಿಮಗೇನು ಆಸೆಗಳಿದೆ, ಚಿಕ್ಕದು ದೊಡ್ಡದು ಏನು ಅಂದ್ಕೊಳ್ಬೇಡಿ. ಅಯ್ಯೋ ತುಂಬ ದೊಡ್ಡ ಆಸೆ ಅಲ್ಲಪ್ಪ, ಆಗತ್ತಾ ಇಲ್ವಾ ಅಂತ ಆ ಥರ ಡೌಟೇ ಇಟ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ಚಿಕ್ಕ ಆಸೆ ಇರ್ಬೋದು, ದೊಡ್ಡ ಆಸೆ ಇರ್ಬೋದು, ನಿಮಗದು ಚಿಕ್ಕದು, ನಿಮಗದು ದೊಡ್ಡದು. ಆದರೆ ಯೂನಿವರ್ಸಿಗೆ ಯಾವುದು ಚಿಕ್ಕದಲ್ಲ, ಯಾವುದು ದೊಡ್ಡದಲ್ಲ. ಯೂನಿವರ್ಸ್ ಹೇಳುತ್ತೆ ನನ್ನ ಹತ್ರ ಬೇಕಾದಷ್ಟಿದೆ, ನೀವು ಕೇಳೋದೊಂದು ಬಾಕಿ ಅಷ್ಟೇ, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ. ಸೊ ಅದರಿಂದ ಎಲ್ಲ ನಿಮ್ಗೆ ಏನೇನು ಆಸೆಗಳಿದೆ ಎಲ್ಲನೂ ಬರೀರಿ, ಡೀಟೇಲಾಗಿ ಬರೀರಿ. ಇವಾಗ ಒಂದು ಮನೆ ಬೇಕಾಗಿದೆ ಅಂತಂದರೆ, ಇವಾಗ ಕೆಲವರೆಲ್ಲ ನನಗೆ ಮೇಲ್ ಕಳಿಸ್ತಾರೆ, ನಾವು ಬಾಡಿಗೆ ಮನೆ ನೋಡ್ತಾ ಇದ್ದೀವಿ, ನಮಗೆ ಸಿಗ್ತಾ ಇಲ್ಲ, ಹಾಗೆ ಹಿಂಗೆ ಅಂತ. ಸೊ ನನಗೆ ಬಾಡಿಗೆ ಮನೆ ಬೇಕು ಅಂತ ಬರೆಯೋಕ್ಕೆ ಹೋಗಬೇಡಿ. ನಿಮಗೆ ಯಾವ ಥರ ಮನೆ ಬೇಕೋ ಅಷ್ಟು ಮಾತ್ರ ಬರೀಬೇಕು. ನನಗೊಂದು ಬ್ಯೂಟಿಫುಲ್ ಆಗಿರೋವಂಥ ಮನೆ ಬೇಕು, 3 ಬೆಡ್ರೂಮ್ ಬೇಕಾ, 2 ಬೆಡ್ರೂಮ್ ಬೇಕಾ, ಎಲ್ಲ ಡೀಟೇಲಾಗಿ ಬರೀರಿ. ಆಮೇಲೆ ಒಂದು ಒಳ್ಳೆ ಹುಡುಗ ಬೇಕಾಗಿದ್ದಾನೆ ಅಥವಾ ಒಳ್ಳೆ ಹುಡುಗಿ ಬೇಕಾಗಿದ್ದಾನೆ ಅಂತಂದರೆ ಅದನ್ನು ಬರೀರಿ. ಥ್ಯಾಂಕ್ ಯು ಸೋ ಮಚ್, ನನಗೆ ಇಷ್ಟು ಒಳ್ಳೆ ಹುಡುಗನ ಕೊಟ್ಟಿದ್ದೀರಾ ನನ್ನ ಲೈಫಲ್ಲಿ, ನಾನು ಇಷ್ಟು ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ ಅಥವಾ ಇಷ್ಟು ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ, ನಾವಿಬ್ಬರು ತುಂಬ ಅನ್ಯೋನ್ಯವಾಗಿದ್ದೀವಿ. ಸೊ ಹೀಗೆಲ್ಲ ಬರೀರಿ. ಆಮೇಲೆ ನಿಮ್ಗೆ ಏನಾದ್ರು ಎಜುಕೇಷನ್ ಬೇಕಾಗಿದೆ ಅಂತಂದಾಗ ಆ ಎಜುಕೇಷನ್ ಬಗ್ಗೆ ಬರೀರಿ. ನಿಮ್ಗೆ ಯಾವ ಥರ ಕಾಲೇಜಲ್ಲಿ ಸೀಟ್ ಸಿಗಬೇಕಾಗಿದೆ, ಯಾವ ಕೋರ್ಸ್ ಮಾಡಬೇಕು ಅಂತಿದ್ದೀರಾ, ಅಥವಾ ಎಷ್ಟು ಮಾರ್ಕ್ಸ್ ಬರಬೇಕು ಅಂತಿದೆ ಎಕ್ಸಾಮಲ್ಲಿ, ಹೀಗೆ ನಿಮಗೇನು ಬೇಕಾಗಿದೆಯೋ ಎಲ್ಲನೂ. ಮನಿ ಆನ್ ಮಾಡೋದು ನಿಮಗೆ ಅದು ನಿಮ್ಮ ಗೋಲ್ ಇದೆ ಅಂತಂದರೆ ಎಷ್ಟು ಮನಿ ಆನ್ ಮಾಡಬೇಕು ಅಂತಿದ್ದೀರಾ. ಯಾವಾಗಲೂ ಅಷ್ಟೇ ಡ್ರೀಮ್ ಬಿಗ್, ಆಯಿತಾ? ನಾನು ನಿಮ್ಮ ಹತ್ರ ಒಂದು 10,000 ಇದೆ ಅಂತಂದಾಗ 1,00,000 ಇದ್ದರೆ ಸಾಕು ಅಂತ ಹಂಗೆ ಅಂದ್ಕೊಳಕ್ಕೆ ಹೋಗ್ಬಿಡಿ. ಡ್ರೀಮ್ ಬಿಗ್ ಮಾಡಿ, ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕೇಳಿ. ಏನಾಗಬೇಕಾಗಿದೆ, ಯೂನಿವರ್ಸ್ ಹತ್ರ ಕೇಳ್ತಾ ಇದ್ದೀರಾ, ಯೂನಿವರ್ಸ್ ಹತ್ರ ಸರ್ಪ್ಲಸ್ ಆಗಿದೆ, ಯೂನಿವರ್ಸ್ ಕಾಯ್ತಾ ಇದೆ ನಿಮ್ಗಳಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕೇಳಿ. ಆಮೇಲಿಂದ ಅಫರ್ಮೇಷನ್ಸ್ ಇದೆ ಅಲ್ವಾ, ಪಾಸಿಟಿವ್ ಅಫರ್ಮೇಷನ್ಸು, ಅದನ್ನೆಲ್ಲ ಹೇಳ್ಕೊಳ್ಳಿ, ಆಯಿತಾ? ಬಾಬ್ ಪ್ರಾಕ್ಟರ್ ಅವ್ರದ್ದು ಮನಿ ಅಫರ್ಮೇಷನ್ ಇದೆ, ಅದನ್ನಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಹೇಳ್ಕೊಳ್ಳಿ, ನೀವು ಹೇಳ್ಕೊಳ್ತಾ ಎವ್ರಿ ಡೇ ಹೇಳ್ಕೊಳ್ಳಿ ಅದನ್ನಂತೂ. ಬಾಬ್ ಪ್ರಾಕ್ಟರ್ ಅವ್ರ ಮನಿ ಮ್ಯಾನಿಫೆಸ್ಟೇಷನ್ನು ನಾನು ಕೂಡ ಅದನ್ನು ಮಾಡಿದ್ದೀನಿ ಒಂದು ವಿಡಿಯೋ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ನೋಡಿ, ಇಲ್ಲ ಬಾಬ್ ಪ್ರಾಕ್ಟರ್ ಅವ್ರದ್ದು ಅಂತ ನೋಡಿದ್ರು ಕೂಡ ಅದು ಆಗುತ್ತೆ. ಎವ್ರಿ ಡೇ ಅದನ್ನು ಕೇಳಿ. ಆಮೇಲೆ ನೀವೇ ನೋಡ್ತೀರಾ ಹೇಗೆ ದುಡ್ಡು ಬರೋದಕ್ಕೆ ನಿಮಗೆ ಐಡಿಯಾಸ್ ಬರುತ್ತೆ. ಇಲ್ಲಾಂದರೆ ಯಾರು ಹೇಳ್ತಾರೆ ಈ ಥರದ್ದು ಮಾಡಿದ್ರೆ ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಸೊ ಹೆಂಗೋ ಬರುತ್ತೆ ಒಂದು ಐಡಿಯಾ. ಆದ್ದರಿಂದ ಅದನ್ನು ಕೂಡ ನೀವು ಪಾಸಿಟಿವ್ ಅಫರ್ಮೇಷನ್ಸು ಕೂಡ ಹೇಳ್ಕೊಳ್ಳಿ ಇವತ್ತಿನ ದಿನ, ಅದು ತುಂಬ ಒಳ್ಳೆಯದು. ವಿಜುವಲೈಸ್ ಮಾಡಿ, ಸೂಪರ್ ಈಸಿ, ಅದಕ್ಕೇನು ಕಷ್ಟಪಡಬೇಕು ಅಂತಲೇ ಇಲ್ಲ. ಆರಾಮಾಗಿ ಕೂತ್ಕೊಳ್ಳಿ, ಒಂದು ಮೂವಿ ನೋಡ್ದಂಗೆ ನಿಮ್ಮ ಲೈಫ್ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಹೇಗೆ ಬಟ್ಟೆ ಹಾಕ್ಕೊಂಡಿದ್ದೀರಾ, ನೀವು ಹೇಗೆ ನಡೆದಾಡ್ತಾ ಇದ್ದೀರಾ, ನೀವು ಯಾವ ಥರ ಮನೇಲಿದ್ದೀರಾ, ಯಾವ ಥರ ನಿಮ್ಮ ಲೈಫ್ ಸ್ಟೈಲ್ ಇದೆ, ಸೊ ಅದನ್ನೆಲ್ಲ ಸುಮ್ಮನೆ ವಿಜುವಲೈಸ್ ಮಾಡಿಕೊಡಿ. ನೀವೇ ನಿಮ್ಮ ಮೂವಿನಲ್ಲಿ ಹೀರೋಯಿನ್ಗಳು, ಆಯಿತಾ? ಸೊ ಆ ಥರ ಮೂವಿನ ನೋಡಿ, ಅದು ವಿಜುವಲೈಸ್ ಮಾಡಿ, ಓಕೆನಾ? ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆಮೇಲಿಂದ ನಿಮಗೆ ಬೇ ಲೀಫ್ ಟೆಕ್ನಿಕ್ ಮಾಡಬೇಕು ಅಂತ ಇಷ್ಟ ಇತ್ತು ಅಂತಂದರೆ ಅದನ್ನು ಕೂಡ ಮಾಡ್ಬೋದು ಇವತ್ತಿನ ದಿನ. ಅದು ತುಂಬ ಈಸಿ. ಬೇ ಲೀಫಲ್ಲಿ ನಿಮ್ಗೆ ಏನು ಆಸೆ ಇದೆ ಅದನ್ನು ಬರೆದ್ಬಿಟ್ಟು ಅದನ್ನು ಸುಟ್ಟುಬಿಟ್ರೆ ಆಯಿತು. ಸೊ ಸಖತ್ ಈಸಿ ಟೆಕ್ನಿಕ್ಕು. ಆಮೇಲೆ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇದೆ ಅಂತಂದರೆ ಕ್ರಿಸ್ಟಲ್ಸ್ನ ಇವತ್ತಿನ ದಿನ ಚಾರ್ಜ್ ಮಾಡೋಕ್ಕಿಡಿ, ಆಯಿತಾ? ಫುಲ್ ಮೂನ್ ಕೆಳಗಡೆ ಒಂದು ತಟ್ಟೆನಲ್ಲಿ ಅಥವಾ ಒಂದು ಬಟ್ಲಿನಲ್ಲಿ ಎಲ್ಲ ಕ್ರಿಸ್ಟಲ್ಸು ಇಟ್ಬಿಟ್ಟು, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು, ಒಂದಿದೆ ಅಂತಂದರೆ ಒಂದೇ ಸರಿ ಅದನ್ನು ಇಟ್ಬಿಟ್ಟು ಹೊರಗಡೆ, ಆಮೇಲಿಂದ ಥ್ಯಾಂಕ್ ಯು ಮೂನ್, ನನ್ನ ಕ್ರಿಸ್ಟಲ್ಸಿಗೆಲ್ಲ ಚಾರ್ಜ್ ಮಾಡಿದ್ದಕ್ಕೆ, ಎನರ್ಜಿ ಕೊಟ್ಟಿದ್ದಕ್ಕೆ ಅಂತ ಹೇಳಿ. ಆಮೇಲಿಂದ ಅದು ಕೂಡ ತುಂಬಾ ಮೂನ್ ಲೈಟಲ್ಲಂತೂ ಕ್ರಿಸ್ಟಲ್ಸು ಅಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ನನ್ನ ಹತ್ರ ಬೇಕಾದಷ್ಟು ಕ್ರಿಸ್ಟಲ್ಸ್ ಇದೆ, ನಾನೆಲ್ಲನೂ ಇಟ್ಬಿಡ್ತೀನಿ ಮೂನ್ ಕೆಳಗಡೆ. ಆಮೇಲಿಂದ ನಾನು ನೈಟಲ್ಲಿ ಬಿಟ್ಬಿಡ್ತೀನಿ ಅಲ್ಲೇ, ಯಾಕಂದ್ರೆ ಕಿಟಕಿ ಹತ್ತಿರದಲ್ಲೇ ಇಟ್ಟಿರ್ತೀನಿ ಹೇಗೂ. ಸೊ ಅದರಲ್ಲಿ ಫುಲ್ ಮೂನ್ ಲೈಟು ಚೆನ್ನಾಗಿ ಬೀಳುತ್ತೆ ಅಲ್ಲಿಂದ. ಸೊ ನನ್ನ ಕ್ರಿಸ್ಟಲ್ಸ್ ಎಲ್ಲ ಚಾರ್ಜ್ ಆಗೋಗ್ಬಿಡುತ್ತೆ. ನಾನು ಯಾವಾಗಲೂ ಅದನ್ನು ಮಾಡ್ತೀನಿ. ಅದೊಂದು
ಒಳ್ಳೆ ಟೆಕ್ನಿಕ್ಕು ನಿಮ್ಮ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋದಕ್ಕೆ. ಆಮೇಲೆ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇದೆ ಅಂತಂದರೆ ಅದನ್ನು ಇಟ್ಕೊಳ್ಳಿ. ಕ್ಲಿಯರ್ ಕ್ವಾರ್ಟ್ಸ್ ಇರ್ಬೋದು, ಯಾವ ಕ್ರಿಸ್ಟಲ್ ಇದೆಯೋ ಆ ಕ್ರಿಸ್ಟಲ್ನ ನಿಮ್ಮ ಕೈನಲ್ಲಿ ಇಟ್ಕೊಂಡು ಆಮೇಲಿಂದ ನೀವು ಮೆಡಿಟೇಟ್ ಮಾಡಿ ಅವತ್ತಿನ ದಿನ. ಆಮೇಲೆ ಕ್ರಿಸ್ಟಲ್ಗೆ ಫಸ್ಟು ಇಂಟೆನ್ಷನ್ ಹೇಳಬೇಕು, ನಿಮಗೇನು ಬೇಕಾಗಿದೆ ಕ್ರಿಸ್ಟಲಿಂದ ಅಂತ. ಇವಾಗ ಏನಾದ್ರು ರೋಸ್ ಕ್ವಾರ್ಟ್ಸ್ ಇದೆ ಅಂತ ಅಂದ್ಕೊಂಡ್ರೆ, ಸೊ ರೋಸ್ ಕ್ವಾರ್ಟ್ಸು ರಿಲೇಷನ್ಶಿಪ್ಪಿಗೆ, ಲವ್ವಿಗೆ ಆ ಥರ ಎಲ್ಲ ಇರೋದಲ್ವ. ಸೊ ಅದರಿಂದ ನಿಮಗೆ ಅದು ಬೇಕು ಅಂತ ಇದ್ದರೆ ನೀವು ಕ್ರಿಸ್ಟಲ್ಲಿಗೆ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಕ್ರಿಸ್ಟಲ್, ನನ್ನ ಲೈಫಲ್ಲಿ ಲವ್ವು ಮತ್ತು ಒಳ್ಳೆ ರಿಲೇಷನ್ಶಿಪ್ಪು ಕೊಟ್ಟಿರೋದಕ್ಕೆ. ರಿಲೇಷನ್ಶಿಪ್ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ರಾಂಗ್ ಇಂಟೆನ್ಷನ್ ಏನಂದರೆ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಇಲ್ಲ ಹಸ್ಬೆಂಡು ವೈಫು ಅಂತ ಅಷ್ಟೇ ರಿಲೇಷನ್ಶಿಪ್ ಅಲ್ವಲ್ಲ. ಫ್ರೆಂಡ್ಸ್ ಜೊತೆಗೂ ರಿಲೇಷನ್ಶಿಪ್ ಇರುತ್ತೆ, ಮಕ್ಕಳ ಜೊತೆ ರಿಲೇಷನ್ಶಿಪ್ ಇರುತ್ತೆ, ಅಣ್ಣ ತಂಗಿ ಜೊತೆ, ಅಕ್ಕ ತಂಗಿ ಜೊತೆ, ಅಕ್ಕ ತಮ್ಮನ ಜೊತೆ, ಎಲ್ಲರ ಜೊತೆನೂ ರಿಲೇಷನ್ಶಿಪ್ ಇರುತ್ತಲ್ವ ನಮಗೆ. ಸೊ ಬರೀ ಆ ಥರ ಅಂದ್ಕೊಳ್ಬೇಡಿ. ಸೊ ಯಾವುದು ರಿಲೇಷನ್ಶಿಪ್ ನಿಮಗೆ ಚೆನ್ನಾಗಾಗಬೇಕು ಅಂತಿರುತ್ತೆ ಅದನ್ನು ಇಂಟೆನ್ಷನ್ ಸೆಟ್ ಮಾಡಿ, ಆಮೇಲೆ ಕ್ರಿಸ್ಟಲ್ಲಿಗೆ ಫಸ್ಟೇ ಥ್ಯಾಂಕ್ ಯು ಹೇಳಿ. ಆಮೇಲೆ ನೀವು ಕ್ರಿಸ್ಟಲಿಂದ ನೀವು ಎನರ್ಜಿ ತೊಗೋಬೇಕು ಅಂತ ಇದ್ದರೆ, ಆ ಕ್ರಿಸ್ಟಲ್ದು ಎನರ್ಜಿ ನಿಮ್ಮಲ್ಲೂ ಒಳಗಡೆ ಹೋಗಬೇಕು ಅಂತ ಇದ್ದರೆ ಲೆಫ್ಟ್ ಕೈನಲ್ಲಿ ಕ್ರಿಸ್ಟಲ್ನ ಇಟ್ಕೊಳ್ಳಿ, ಆಯಿತಾ. ಆಮೇಲಿಂದ ಮೆಡಿಟೇಟ್ ಮಾಡೋಕ್ಕೆ ಶುರು ಮಾಡಿ. ಸೊ ನೀವೇನು ನೋಡ್ತೀರಾ, ಕ್ರಿಸ್ಟಲ್ ಜೊತೆ ನೀವು ನಿಮ್ಮ ರಿಲೇಷನ್ಶಿಪ್ ಬೆಳೆಸ್ಕೊಂಡಿದ್ದೀರಾ ಅಂತಂದರೆ ಕ್ರಿಸ್ಟಲ್ನ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣವೇ ಒಂಥರ ವೈಬ್ರೇಟ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲಿಂದ ಬಿಸಿ 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 ಆಗೋಕ್ಕೆ ಶುರುವಾಗುತ್ತೆ ಕ್ರಿಸ್ಟಲ್ಲು. ಆವಾಗ ನಿಮಗೆ ಗೊತ್ತು ಕ್ರಿಸ್ಟಲ್ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಆಮೇಲೆ ನೀವು ನಿಮ್ಮ ಎನರ್ಜಿನ, ಅಂದರೆ ಗುಡ್ ಎನರ್ಜಿ ನಿಮ್ಮದು ಕೊಡಬೇಕು ಅಂತ ಇದ್ದೀರಾ ಹೊರಗಡೆ ಜಗತ್ತಿಗೆ, ಲವ್ವು, ರಿಲೇಷನ್ಶಿಪ್ ಏನು ಬೇಕಾದರೂ ಕೊಡಬೇಕು ಅಂತ ಇದ್ದೀರಾ ನಿಮ್ಮ ಎನರ್ಜಿ ಅಂತಂದಾಗ ರೈಟ್ ಕೈನಲ್ಲಿ ಇಟ್ಕೊಳ್ಳಿ. ಬಲಗೈನಲ್ಲಿ ಇಟ್ಕೊಂಡು ಕ್ರಿಸ್ಟಲ್ನ ಆಮೇಲಿಂದ ಮೆಡಿಟೇಟ್ ಮಾಡಿ. ಆವಾಗ ನೀವು ಯಾವಾಗಲೂ ಅಷ್ಟೇ ಲೆಫ್ಟು ರಿಸೀವಿಂಗ್ ಅಂತ, ಇಸ್ಕೊಳ್ಳೋದು ಅಂತ, ರೈಟು ಕೊಡೋದು ಅಂತ, ಆಯಿತಾ. ಆವಾಗ ರೈಟ್ ಕೈಯಲ್ಲಿ ಇಟ್ಕೊಂಡಾಗ ನೀವು ಎನರ್ಜಿನ ಜಗತ್ತಿಗೆ ಕೊಡ್ತೀರಾ, ಬೇರೆಯವ್ರಿಗೆ ಕೊಡ್ತೀರಾ ಅಂತ. ಸೊ ಎಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಮೇಲೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಮಾತ್ರ ಹೇಳ್ಕೊಂಡ್ರೂ ಕೂಡ ಸಾಕು. ನೀವು ಮೂನಿಗೆ ಹೇಳಿ, ಥ್ಯಾಂಕ್ ಯು ಮೂನ್, ನಿಮ್ಮ ಎನರ್ಜಿ ನಮಗೆ ಕೊಟ್ಟಿರೋದಕ್ಕೆ ಅಂತ ಹೇಳಿ. ಯಾಕಂದರೆ ಮೂನ್ ಎನರ್ಜಿ ಇಸ್ ಒನ್ ಆಫ್ ದ ಸನ್ನು, ಮತ್ತು ಮೂನ್ ಎನರ್ಜಿ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಎನರ್ಜಿ. ಸೊ ಕೆಲವರಿಗೆ ತುಂಬ ಎಮೋಷನಲ್ ಆಗ್ತಾರೆ, ಕೆಲವರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಈ ಫುಲ್ ಮೂನ್ ಇದ್ದಾಗ. ಸೊ ಅದು ಕೂಡ ಅಷ್ಟೇ, ಅದಕ್ಕೆ ನೀವು ಮೆಡಿಟೇಟ್ ಮಾಡಿ. ಆವಾಗ ನಿಮಗೆ ಬ್ಯಾಲೆನ್ಸಲ್ಲಿ ಇಟ್ಕೊಳ್ತೀರ ನಿಮ್ಮದು ಎನರ್ಜಿನೆಲ್ಲ, ಆಯಿತಾ. ಸೊ ಆದ್ದರಿಂದ ಆ ಥರ ಈ ಸುಮಾರು ಟೆಕ್ನಿಕ್ಸ್ಗಳಿದೆ. ಯಾವ ಟೆಕ್ನಿಕ್ ಬೇಕಾದರೂ ಒಂದು ಟೆಕ್ನಿಕ್ ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ, ಅದನ್ನೇ ಮಾಡಿ. ಈಸಿಯಾಗಿರೋವಂಥ ಟೆಕ್ನಿಕ್ಕು. ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ನನಗೂ ಜ್ಞಾಪಕ ಇದೆ, ನಾವು ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ಆವಾಗ ಯಾವಾಗಲೂ ಬೆಳೆದಿಂಗ್ಳೂಟ ಅಂತ ಹೇಳಿ ನಾವು ಹೊರಗಡೆ ಕೂತ್ಕೊಂಡು ಎಲ್ಲ ಒಂದು 20-25 ಜನ ಇರ್ತಾಯಿದ್ವಿ. ರೌಂಡಾಗಿ ಕೂತ್ಕೊಳ್ತಾಯಿದ್ವಿ. ನಮ್ಮ ಅಜ್ಜಿ ಕೈ ತುತ್ತು ಹಾಕೋರು ಎಲ್ಲರಿಗೂ. ಸೊ ಇನ್ನೂ ಅರ್ಧ ರೌಂಡ್ ಮುಗಿತಾ ಇತ್ತು ಅಷ್ಟೇ, ಅಷ್ಟೊತ್ತಿಗೆ ಎಲ್ಲ ಖಾಲಿಯಾಗೋಗ್ಬಿಡೋದು, ತಿರ್ಗಾ ಕಲಿಸ್ಕೊಂಡು ಬರೋರು. ಹಾಗೆ ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ವಿ. ಮಾಗಡಿ ಹತ್ರ ಮಾಡ್ಬಾಳಂತ ನಮ್ಮ ಅಜ್ಜಿ ಊರು. ಈಗಲೂ ನಮ್ಮ ಮಾವನ ಮಕ್ಕಳು ಎಲ್ಲ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಆವಾಗಿನ ಕಾಲದಲ್ಲಿ ನಾವು ಹೋದಾಗ ಎಲ್ಲ ಕಸಿನ್ಸ್ ಸೇರಿ ಸಮ್ಮರ್ ಹಾಲಿಡೇಸ್ ಅಲ್ಲೇ ಹೋಗ್ತಾಯಿದ್ದಿದ್ದು. ಸೊ ಆವಾಗ ನಮ್ಮ ಅಜ್ಜಿ ಅಂಗಳದಲ್ಲಿ ಕೂತ್ಕೊಂಡು, ಇವಾಗಲೂ ನಂಗೆ ಜ್ಞಾಪಕ ಇದೆ, ಚೆನ್ನಾಗಿ ಎಲ್ಲರೂ ಕೈ ತುತ್ತು ಹಾಕಿಸ್ಕೊಂಡು ತಿಂತಾಯಿದ್ವಿ. ಆವಾಗ ಅಜ್ಜಿ ಹಾಕ್ತಾಯಿದ್ದಿದ್ದು ಕೈ ತುತ್ತು ಎಷ್ಟೊಂದು ಊಟ ಮಾಡ್ತಾಯಿದ್ವಿ ಅಂತ ಅನಿಸುತ್ತೆ ಇವಾಗ. ಈಗೆಲ್ಲ ಆ ಥರ ಎಲ್ಲ ಮಾಡಲ್ಲ. ಅದೆಲ್ಲ ಒಂದು ರಿಚುವಲ್ ಥರ. ದೊಡ್ಡವರು ಆವಾಗಿನ ಕಾಲದವರು ಹೇಳೋಕ್ಕೆ ಗೊತ್ತಾಗ್ತಿರಲಿಲ್ಲ ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಸೊ ಇವಾಗ ನಾವು ಸೈಂಟಿಫಿಕಲಿ ನೋಡೋಕ್ಕೆ ಹೋದರೆ ಆ ಮೂನ್ ಎನರ್ಜಿನ ತೊಗೊಳಕ್ಕೋಸ್ಕರ ನಾವು ಆವಾಗ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ದಿದ್ದು ಆ ಥರ. ಅದೆಲ್ಲ ಆವಾಗ ಫುಲ್ ಮೂನ್ ಎನರ್ಜಿ ನಮಗೆ ಸಿಗ್ತಾಯಿತ್ತು ಅಂತ. ಸೊ ನಿಮಗೆ ಆ ಥರ ಏನಾದ್ರು ಚಾನ್ಸ್ ಸಿಕ್ತು ಅಂತಂದರೆ ಬೆಳದಿಂಗ್ಳು ಊಟ ಮಾಡೋಕ್ಕೆ ಖಂಡಿತವಾಗ್ಲೂ ಯೂಟಿಲೈಸ್ ಮಾಡ್ಕೊಳ್ಳಿ ಮಾಡೋದಕ್ಕೆ. ಸೊ ನಮಗೆ ಇಲ್ಲಿ ಇವಾಗ ಸಮ್ಮರು. ಸೊ ರಾತ್ರಿ 11:30-12 ಗಂಟೆ ತನಕನೂ ಚೆನ್ನಾಗಿ ಬೆಳಕಿರುತ್ತೆ. ಇವಾಗ ಸ್ವಲ್ಪ ಬಿಸಿಲು ಚೆನ್ನಾಗಿದೆ. ಆದ್ದರಿಂದ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾಳೆ ದಿನ ನಾನು ನಮ್ಮ ಯಜಮಾನ್ರು ಇಬ್ಬರೂ ನಾಳೆ ನಾಡದ್ದು ಎಲ್ಲ ಹೊರಗಡೆ ಕೂತ್ಕೊಂಡು ನಮ್ಮ ಟೆರಸಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡು. ಸೊ ನೀವು ಎಲ್ಲ ನಿಮಗೇನಾದ್ರು ಚಾನ್ಸ್ ಸಿಕ್ತು ಅಂತಂದರೆ ಯೂಟಿಲೈಸ್ ಮಾಡ್ಕೊಳ್ಳಿ ಇದನ್ನು, ಓಕೆನಾ. ಆಮೇಲೆ ನಿಮಗೆ ಏನು ಮಾಡಬೇಕು ಅನಿಸುತ್ತೆ ಇವತ್ತಿನ ದಿನ,
ಹೊಸದು ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಹೊಸ ಐಡಿಯಾಸ್ ನಿಮ್ಮಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಬರೆದಿಡಿ ಆಯಿತಾ. ನಾನು ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನಾನು ಈ ಥರ ಒಂದು ಕೆರಿಯರ್ ಚೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನು ಅನಿಸುತ್ತೋ ನಿಮಗೆ ಹೊಸ ಹೊಸ ಐಡಿಯಾಸ್ ಏನು ಬಂದಿರುತ್ತೋ ಅದನ್ನು ಎಲ್ಲ ಬರೆದಿಡಿ ಆಯಿತಾ. ಆವಾಗ ನಿಮಗೆ ಗೊತ್ತಿಲ್ಲದಂಗೆ ಅದು ಶೇಪ್ ಔಟ್ ಆಗ್ತಾ ಹೋಗುತ್ತೆ. ಆವಾಗ ಮೂನ್ ಎನರ್ಜಿ, ಯೂನಿವರ್ಸು ಎಲ್ಲ ಸೇರಿ ಕೆಲಸ ಮಾಡುತ್ತೆ. ಸೊ ಈ ಫುಲ್ ಮೂನ್ ಎನರ್ಜಿಗಳನ್ನ ಯಾವಾಗಲೂ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಏನು ಮಾಡೋಕ್ಕಾಗ್ತಾ ಇಲ್ಲಪ್ಪ ನನಗೆ, ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ, ನಂಗೆ ಮಾಡೋಕ್ಕೆ ಏನೂ ಸಾಧ್ಯ ಇಲ್ಲ ಅಂತಂದಾಗ ವಾಟರ್ ಟೆಕ್ನಿಕ್ ಮಾಡಿ, ಅಷ್ಟೇ ಸಾಕು. ನೀರಿಟ್ಕೊಂಡು ಸುಮ್ಮನೆ ಒಂದು 5 ನಿಮಿಷ ನಿಂತ್ಕೊಳ್ಳಿ, ಆಮೇಲೆ ಮೂನ್ಗೆ ಥ್ಯಾಂಕ್ ಯು ಹೇಳಿ, ಏನು ಬೇಕೋ ನಿಮಗೆ ಕ್ವಾಲಿಟೀಸ್ ಅದರೊಳಗಡೆ ಎಲ್ಲ ಹೇಳ್ಕೊಳ್ಳಿ, ನೀರು ಕುಡ್ಕೊಳ್ಳಿ. ಯಾಕಂದ್ರೆ ನೀರಂತೂ ಗ್ಯಾರಂಟಿ ಸಿಕ್ಕತ್ತೆ ಎಲ್ಲ ಕಡೆ ಅಲ್ವಾ, ಈಸಿ ಇದೆ, ಅದನ್ನು ಮಾಡಿ. ಅದೂ ಮಾಡೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ಮೂನ್ ಕೆಳಗಡೆ ನಿಂತ್ಕೊಂಡು ಥ್ಯಾಂಕ್ ಯು ಮೂನ್, ಇಷ್ಟೊಳ್ಳೆ ಜೀವನ ಕೊಟ್ಟಿರೋದಕ್ಕೆ ಅಂತ ಹೇಳಿ ಅಷ್ಟು ಹೇಳ್ಕೊಡಿ ಸಾಕು ಆಯಿತಾ. ಅದಕ್ಕಿಂತ ಜಾಸ್ತಿ ನೀನು ಮಾಡೋಕ್ಕಾಗಿಲ್ಲ ಅಂತಂದರೆ ಅಷ್ಟೇ. ಅದೂ ಮಾಡೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ಮೂನ್ನ ನೋಡಿ ಒಂದು 5 ನಿಮಿಷ, ಆಮೇಲಿಂದ ಥ್ಯಾಂಕ್ ಯು ಮೂನ್ ಅಂತ ಹೇಳಿ ಅಷ್ಟೇ, ಅದೂ ಕೂಡ ವರ್ಕ್ ಆಗುತ್ತೆ. ಓಕೆನಾ. ಸೊ ಎಲ್ಲರೂ ಈ ಮೂನ್ ಎನರ್ಜಿನ ಯೂಟಿಲೈಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ, ಮೂನ್ ಎನರ್ಜಿ ಬೇಕಾದಷ್ಟು ಸಿಗ್ತಾಯಿದೆ ನಮಗೆ. ಸೊ ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ನೀವೆಲ್ಲರೂ. ಓಕೆನಾ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ಎವ್ರಿವನ್. ಬಾಯ್.